2022ರಲ್ಲಿ ಒಂದು ನೋಟಿಫಿಕೇಷನ್ ಇಶ್ಯೂ ಆಗಿತ್ತು. BJP ಸರ್ಕಾರ ಇತ್ತು. ನಂತರ ಇವರು ಬಂದ ಮೇಲೆ ಅಲ್ಲೇನೋ ಆ ಒಂದು ಆಯ್ಕೆ ಪ್ರಕ್ರಿಯೆಗಳೇನಿದೆ, ಆ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಅಕ್ರಮಗಳಾಗಿರ್ತಕ್ಕಂಥದ್ದು ಎಲ್ಲ ಮಾಹಿತಿಗಳು ಹೊರಗಡೆ ಬಂದ ಮೇಲೆ ಸಬ್ ಕಮಿಟಿಗಳು ಮಾಡಿ ಆಯೋಗದಲ್ಲಿ ತನಿಖೆಗಳು ಮಾಡಿ ಪ್ರೂವ್ ಏನಾಗಿದೆ, ಅಲ್ಲಿಯ ಕಾರ್ಯದರ್ಶಿ ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇಲ್ಲೀಗಲ್ ಆಗಿ ನೇಮಕ ಮಾಡ್ತಕ್ಕಂಥದ್ದಕ್ಕೆ ರೆಕಮೆಂಡ್ ಮಾಡಿದಂಥದ್ದು ಆ ದೂರುಗಳಿದ್ರೂ ಇದೆಲ್ಲವನ್ನು ನಮ್ಮ ಹೈಕೋರ್ಟ್ನಲ್ಲಿರ್ಬೋದು KIT ಮೂಲಕ ಹೋದಾಗ ಯಾತಕ್ಕೆ ಸರ್ಕಾರ ವಕೀಲರನ್ನ ಕಳಿಸಿ ಅಬ್ಜೆಕ್ಷನ್ ಹಾಕಲಿಲ್ಲ? ಅಲ್ಲಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಖರ್ಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾತಕ್ಕೆ ಅಬ್ಜೆಕ್ಷನ್ ಹಾಕಲಿಲ್ಲ? FIR ಹಾಕಿಲ್ಲ ಅಂತ ಹೇಳಿದ್ದಾರೆ ಇವತ್ತು. ಮತ್ತೆ ನಾನು ಹೇಳಿದ ಮೇಲೆ FIR ಯಾಕೆ ಹಾಕಲಿಲ್ಲ? ಎಷ್ಟಕ್ಕೆ FIR ಹಾಕಿದ್ರಿ? ಯಾವ ಕೆಲಸಕ್ಕೆ? ದಿನ ಬೆಳಗ್ಗೆ ಎದ್ದು ಮಾತಾಡ್ತಿರಲ್ಲ, ಏನೋ ಹೇಳಿದ್ದಾರೆ ಇವಾಗ. ನಾನು ಬೆಳಗ್ಗೆ ಅಲ್ಲಿ ಆಗಿರ್ತಕ್ಕಂಥ ವಿಷಯಗಳನ್ನು ದಾಖಲೆಗಳ ಮುಖಾಂತರ ಡೇಟ್ ವೈಸು ಯಾವ್ಯಾವ ದಿನ ಏನೇನು ತೀರ್ಮಾನಗಳು KPSCಲಿ ಆಯಿತು, ಕಾರ್ಯದರ್ಶಿ ಏನು ಇಲ್ಲಿಗಲ್ ಆಗಿ ಅದನ್ನು ಓವರ್ಟೇಕ್ ಮಾಡಿ ಓವರ್ಲುಕ್ ಮಾಡಿ KPSCಯ ಚೇರ್ಮನ್ ರುಜು ಇಲ್ಲದೆ ಇವರೇ ತೀರ್ಮಾನ ಮಾಡಿದ್ರು ಏಕಾಏಕಿ. ಕಾರ್ಯದರ್ಶಿ ಅವ್ರಿಗೇನು ಆ್ಯಕ್ಷನ್ ತೊಗೊಂಡ್ರಿ ಅದ್ರ ಮೇಲೆ ಕಳಿಸಿದ್ರಿ ಮತ್ತು ಒಳ್ಳೆ ಜಾಗ ಕೊಟ್ರಿ. ಅಷ್ಟೇ ತಾನೇ ನೀವು ಮಾಡಿರೋದು. FIR ಹಾಕಿಲ್ಲ ಅಂತ ಹೇಳ್ತೀರಿ. ಯಾಕೆ ಹಾಕಲಿ FIRನ? ಯಾವ ಕಾರಣಕ್ಕೆ FIR ಹಾಕಲಿಲ್ಲ? ಆ ವಿಷಯದಲ್ಲಿ ವರದಿ ಬಂದಿಲ್ಲ, FIR ಹಾಕಿಲ್ಲ ನಾನು ಅದಕ್ಕೆ ಅಂತ ಹೇಳ್ತೀರಿ. ಸಿಕ್ಕಿದ್ದಕ್ಕೆಲ್ಲ FIR ಹಾಕ್ತಿರಲ್ಲಪ್ಪ. ಊರಿನವರೆಲ್ಲ ಎಲ್ಲೆಲ್ಲಿಂದಲೋ ಕರೆಸ್ಕೊಂಡು ನಿಮಗೆ ಬೇಕಾದಾಗ ಮ್ಯಾನಿಪುಲೇಟ್ ಮಾಡಲಿಕ್ಕೆ FIR ಹಾಕ್ತಿರಲ್ಲ. ಇದಕ್ಕೆ ಯಾಕೆ ಹಾಕಲಿಲ್ಲ? ದೂರು ಬಂದ ಮೇಲೂ ಪ್ರೂವ್ ಆಗಿದೆ. ಬಹುಶಃ ಇವತ್ತು ಆ ಇಲಾಖೆಯಿಂದ ಗೃಹ ಇಲಾಖೆಗೆ ಇವರು ಖಾತೆ ಮರು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಮರುಹಂಚಿಕೆ ಆದಾಗ ಈ ಅವರ ಹಿಂದೆ ಇದ್ದಂಥ ಇಲಾಖೆಯಿಂದ ಗೃಹ ಇಲಾಖೆಯನ್ನು ಪಡೆದಿರ್ತಕ್ಕಂಥದ್ದು ಬಹುಶಃ ಆ ಒಂದು ಹಗರಣವನ್ನು ಮುಚ್ಚಾಕೊಳ್ಳಿಕ್ಕಿರ್ಬೇಕು. ಇವರು KPSC ಹಗರಣ ಮುಚ್ಚಾಕೊಳ್ಳಿಕ್ಕೆ ಇವರ ಇಲಾಖೆಯಲ್ಲಿ ಇಂಜಿನಿಯರ್ಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲ, ಆ ಒಂದು ಅಕ್ರಮವನ್ನು ಮುಚ್ಚಾಕೊಳ್ಳಿಕ್ಕೆ ಇವತ್ತು ಗೃಹ ಇಲಾಖೆ ತಗೊಂಡಿದ್ದೀರಾ? ಏನು ನನ್ನ ಕಾಲದಲ್ಲಿ ಯಾವ ಇದಕ್ಕೂ ನಾನು ಆಸ್ಪದ ಕೊಡಲ್ಲ, ಪಾರದರ್ಶಕತೆ ಎಲ್ಲಿ ಹೇಳಿದಿರಲ್ಲಪ್ಪ. ಇವತ್ತು ನೆನ್ನೆ ಹೈಕೋರ್ಟಲ್ಲಿ ಏನು ಚಾಟಿ ಬೀಸವ್ರೆ? 3 ತಿಂಗಳಾಗಿದೆಯಲ್ಲಪ್ಪ ಗೃಹ ಇಲಾಖೆ ಸಚಿವರಾಗಿ. ದಿನ ಬೆಳಗ್ಗೆ ಇದ್ದರೆ ಎಲ್ಲರೂ ಬೈಕಂಡು ತಿರುಗ್ತಿರಲ್ಲ, ಎಲ್ಲದಕ್ಕೂ ನಿಮ್ಮದೇ ಬಾಯಿ ತೋರಿಸ್ತಿರಲ್ಲ. ಇವತ್ತೇನು ಹೇಳವ್ರೆ ನಿಮ್ಮ ಇಲಾಖೆ ಬಗ್ಗೆ? ಯಾರೋ ಒಬ್ಬ ಪಾಪ ರಿಕ್ವೆಸ್ಟ್ ಮಾಡ್ತಾರೆ ವಕೀಲರು, ಸರ್ ಅಯ್ಯೋ ನೆನ್ನೆ ಮೊನ್ನೆ ಅಪಾಯಿಂಟ್ ಆದವರು ಅವರು ಇನ್ಸ್ಪೆಕ್ಟ್ರು, ದಯವಿಟ್ಟು ಬೇಡ, ಅವ್ರ ಜೀವನಕ್ಕೆ ಹಾಳಾಗ್ಬಿಡ್ತದೆ, ಅವರು ಇನ್ನೂ 40 ವರ್ಷ ಕೆಲಸದಲ್ಲಿರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ಅಲ್ಲೇನು ಹೇಳಿದ್ದಾರೆ ನ್ಯಾಯಮೂರ್ತಿಗಳು? ಅವರಲ್ಲಪ್ಪ ಗೊತ್ತಿದೆ, ಮೇಲ್ಗಡೆ ಕೂತವರಲ್ಲ, ಅವ್ರುಗಳು ಇವರಿಗೆ ಚಿತಾವಣೆ ಮಾಡಿರ್ತಾರೆ. ಇವತ್ತು ಬಂದಿದೆ ನೋಡಿ ಪತ್ರಿಕೆನಲ್ಲಿ, ಮುಖಕ್ಕೆ ಮಂಗಳಾರತಿ ಮಾಡಿ 3 ಲಕ್ಷ ರೂಪಾಯಿ ಫೈನು ಹಾಕವ್ರೆ. ಅವ್ರ ರಿಯಾಕ್ಷನ್ ಕೇಳಪ್ಪ. ನಿಮ್ಮ ಇಲಾಖೆ ಹೆಂಗೆ ನಡೆಸ್ತಾ ಇದ್ದೀರಿ? ಯಾವ ಡಾಕ್ಟ್ರೇಟ್ ಕೊಡಿಸೋದು? ಗುಲ್ಬರ್ಗದ ಕೊಡಿಸೋದು, ಮೈಸೂರಿಗೆ ಕೊಡಿಸೋದು? ಗೃಹ ಇಲಾಖೆ ಅತ್ಯಂತ ಪರಿಶುದ್ಧವಾಗಿ ಪ್ರಾಮಾಣಿಕವಾಗಿ ನಡೆಸ್ತಾವ್ರೆ ಇವ್ರು ಬಂದು ಅಂತ. ಬೆಳಗ್ಗೆ ಅವನು ಯಾರ ಮೇಲೆ ಕಂಪ್ಲೇಂಟು, ಮಧ್ಯಾಹ್ನ ಕರ್ಕೊಂಡು ಕೂರಿಸ್ಕೊಂಡಿದ್ದೆ ಇದರಲ್ಲಿ ಯಾತಿಗೆ ನೀನು ವಿಲ್ಲಿಗೆ ಸೈನ್ ಹಾಕಿದೆಯಾ ಅಂತೇಳಿ. ಅಯ್ಯೋ RSSಗೆ ದೇಶಕ್ಕೇನು ಗಂಡಾಂತರ ತಂದವರ? ಗಂಡಾಂತರ ತರ್ತಿರೋರು ಕಾಂಗ್ರೆಸ್ನವರು. ಮೊದಲು ನಿಮ್ಮ ಸರಿ ಮಾಡ್ಕೊಳ್ಳಿ. RSSinದ ಏನು ಗಂಡ? ಹೌದು, ನಾನು ಹಲವಾರು ಬಾರಿ ಟೀಕೆ ಮಾಡಿದ್ರೆ ಪಾಪ ಹೇಳಿದ್ದವ್ರು ಸಿದ್ಧಾಂತ. ಇವ್ರ ಸಿದ್ಧಾಂತ ನಾನು ಕಾಣದೇ ಇರೋದಾ? ಇಲ್ಲಿವರೆಗೆ DMK ಅವ್ರ ಜೊತೆ ಸಂಬಂಧ ಬೆಳೆಸಿ ಚಕ್ಕಂದ ಆಡ್ಕೊಂಡು ಅವ್ರ ಜೊತೆಯಲ್ಲಿ ಈಗ ಅಲ್ಲೋಗಿಲ್ವೇನಪ್ಪ? ಯಾವುದೋ TVK ಪಾರ್ಟಿ ಜೊತೆಲಿ. ಓ, ನಿಮ್ಮದು ಮಹಾನ್ ದೊಡ್ಡ ಸಿದ್ಧಾಂತ, ನಮ್ಮ ಸಿದ್ಧಾಂತ ಪ್ರಶ್ನೆ ಮಾಡ್ತೀರಾ? ಅದೇನೋ ಇವ್ರ ಬಗ್ಗೆ ಇವ್ರು ಮಾಡಿರೋ ಅಕ್ರಮದ ಬಗ್ಗೆ ನಾನು ಹೇಳಿದ್ರೆ JDS ಇವರ ಹೆಸರನ್ನ ಹೇಳ್ಕೊಂಡು ನಾವು ಪಕ್ಷ ಕಟ್ಟಬೇಕಂತ. ಏನು ಇಲ್ಲಿವರೆಗೆ JDS ಉಳಿದಿರೋದು ನಿಮ್ಮಂಥರ ಹೆಸರು ಹೇಳ? ನಿಮ್ಮಂಥವ್ರಿಗೆ ಸಿಂಹ ಸ್ವಪ್ನ ಆಗಕ್ಕೆ JDS ಇರೋದು, ನಿಮ್ಮ ಅಕ್ರಮ ಬಯಲಿಗಿಳೋದಕ್ಕೆ ಈ ಪಕ್ಷ ಇರೋದು ಅಷ್ಟೇ. ಇವತ್ತು ಮಾತಾಡಬೇಕಾದ್ರೆ ಬೇರೆ ಹತ್ರ ಮಾತಾಡಿದಾಗ ನಮ್ಮ ಹತ್ರ ಮಾತಾಡಬೇಡಿ. ನಮ್ಮ ಹತ್ರ ಮಾತಾಡೋದು ಅವಶ್ಯಕತೆ ಇಲ್ಲ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ನಾನು ಒಬ್ಬ ವಿರೋಧ ಪಕ್ಷದ ಸದಸ್ಯನಾಗಿ, ಒಂದು ಪಕ್ಷದ ಅಧ್ಯಕ್ಷನಾಗಿ, ನಿಮ್ಮಲ್ಲಿ ನೀವು ಮಾಡಿರ್ತಕ್ಕಂಥ ನೀವಿದ್ದಂಥ ಇಲಾಖೆನಲ್ಲಾಗಿರೋ ಅಕ್ರಮದ ಒಂದು ವಿಷಯ ಗೊತ್ತಿದ್ದು ಮುಚ್ಚಿಟ್ಟಿದ್ದೀರಲ್ಲ ಇಲ್ಲಿವರೆಗೆ, ಅದಕ್ಕೆ ಎನ್ಕರೇಜ್ಮೆಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಉತ್ತರ ಕೊಡಿ. ಬೇರೆದೆಲ್ಲ ಆಮೇಲೆ ಮಾತಾಡೋಣ.
ಚುನಾವಣೆ ಬಂದಾಗ. ಇದನ್ನು ಅವ್ರು ಖರ್ಗೆ ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ. ಅವ್ರಿಗೆ ಏನಾದ್ರು ಅದೇ ಇಂಥ ಮಂತ್ರಿಗಳು ಇತ್ಕೊಂಡು ಈ ರಾಜ್ಯ ಉಳಿಸ್ತೀರಾ? ಇಂಥವ್ರನ್ನೆಲ್ಲ ಮಂತ್ರಿ ಮಾಡ್ಕೊಂಡು ಅದಾರು ಹೋಗಿ ಸಬ್ಜೆಕ್ಟ್ ಅವ್ರಿಗೆ ಓದೋಕ್ಕೆ ಅವ್ರ ಟೈಮ್ ಇಲ್ಲದೆ ಇದ್ದರೆ ಯಾರಾದರೂ ಬುದ್ಧಿವಂತರ ಹತ್ರ ವಕೀಲರುಗಳ ಹತ್ರ ಚರ್ಚೆ ಮಾಡಿ ತಿಳ್ಕೋಬೇಕಲ್ಲ ವಿಷಯನ, ಏನಾಗಿದೆ ಅದು ಅಂತೇಳಿ. ಯಾವ ಇನ್ನೂ 10 ವರ್ಷ ಇದೆ, 30 ವರ್ಷ ಮುಗಿದೇ ಹೋಯ್ತು. ಈಗ ಮುಂದಿನ 27ಕ್ಕೆ ಮುಂದಿನ ವರ್ಷ ಏಪ್ರಿಲ್ ಬಂದರೆ ಅಗ್ರಿಮೆಂಟ್ ಆಗಿ ಎಲ್ಲಿದೆ ರಸ್ತೆ? ಇದೆಲ್ಲ ಯಾವುದೋ ಒಂದು ಹೇಳಿಕೆ ನೋಡಿದೆ ಹಳೆಯದು, ಒಂದು 2011-12 ಈ ಕಡೆ ಏನು ನಾಳೆ ಬೆಳಗ್ಗೆಯಿಂದ ಮೈಸೂರು ಕಡೆಯಿಂದ ಶುರು ಮಾಡ್ತೀನಿ ಅಂತೇಳಿ ಒಂದು ಹೇಳಿಕೆ ಪೇಪರ್ ಕಟ್ಟಿಂಗ್ ನೋಡಿದೆ ನಾನು ಮೊನ್ನೆ. ಪೇಪರ್ ತಡಬೇಕಾದ್ರೆ ಮೈಸೂರು ಕಡೆಯಿಂದ ನಡೀತಾ ಇದೆ ಅಲ್ವಾ ನೈಸ್ ರಸ್ತೆ. ಸದ್ಯ ಇಲ್ಲಿ ಭೂಮಿ ಇನ್ನೂ ಕೈ ಹಾಕಿಲ್ಲ. ಅದು ಈಗಿನ ಮುಖ್ಯಮಂತ್ರಿಗಳಿಗೆ ಕೊಟ್ಟವ್ರೆ, ಕೈ ಹಾಕಳಿ ಅವನ್ನೆಲ್ಲ ಅಂತ. ನೆಕ್ಸ್ಟ್ ಕಾರ್ಯಕರ್ತರು ಹಳ್ಳಿ ಜನ ಕರೆದವ್ರೆ, ಹೋಗಿ ಬರ್ತೀನಿ. ಅದು 2ನೇ ತಾರೀಕು ಒಂದು ಕಾರ್ಯಕ್ರಮ ನಿಗದಿ ಮಾಡಿದರು. ನಾನು ಮತ್ತು ನಮ್ಮ ಚುಂಚನಗಿರಿ ಕ್ಷೇತ್ರದ ಸ್ವಾಮೀಜಿಯವರು ಹೋಗಬೇಕಾಗಿತ್ತು. ಆದರೆ ಅಮೇರಿಕಾಗೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿನಲ್ಲಿ ಸ್ವಾಮೀಜಿಯವರು ಅಮೇರಿಕಾದಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿಬಿಟ್ಟಿದ್ರು. ಅದಕ್ಕೆ ನಾನು ಇರದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರೀಪೋನ್ ಮಾಡ್ಕೊಂಡು ಇವತ್ತು ಯಾಕೋ ಮೈಸೂರು ಯಾರೋ ಕ್ಷೇತ್ರ ಶಾಸಕರಿಗೆ ನನ್ನನ್ನು ಅಲ್ಲಿಯ ರೈತರು ಕರೆದಿದ್ದಾರೆ. ಮಲ್ಟಿ ಕ್ಯಾಬ್ನಲ್ಲಿ ರೈತರು ಬರಬೇಕು ಅಂತ ಹೇಳಿದ್ದಾರೆ. ಆ ರೈತರ ಆಹ್ವಾನದ ಮೇರೆ ಹೋಗ್ತಾ ಇದ್ದೇನೆ. ಅಲ್ಲಿ ಯಾರು ಬರ್ತಾರೆ ಯಾರು ಬಿಡ್ತಾರೆ ನನಗೇನು ಸಂಬಂಧ? ಯಾರಿಗೆ? ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ 2006ನೇ ಇಸ್ವಿಯಿಂದಲೂ ನನ್ನ ಪ್ರೀತಿ ಇದೆ. 2006ನೇ ಇಸ್ವಿಯಿಂದಲೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನನ್ನು ಬೆಳೆಸಿದಂಥ ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ ಜನ ಜೊತೆ ಎಷ್ಟು ಪ್ರೀತಿ ಇಟ್ಕೊಂಡಿದೆ ಅದಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆ ಜೊತೆ. ಅದು ಎಲ್ಲದಕ್ಕಿಂತಲೂ ಹೆಚ್ಚಿನ ಪ್ರೀತಿ ಚಾಮುಂಡೇಶ್ವರಿ ಕ್ಷೇತ್ರ. ಒಂದು ಇಲ್ಲಿ ಜನ ಇವತ್ತು ಯಾರನ್ನೇ ಕ್ಯಾಂಡಿಡೇಟ್ ಕಾರ್ಯಕರ್ತರು ಮಾಡಿದ್ರು ಅದು ಕುಮಾರಸ್ವಾಮಿನೇ ಕ್ಯಾಂಡಿಡೇಟ್. ಈಗ ನಾನು 2018 ಚುನಾವಣೆ 10 ದಿನ ಕ್ಯಾಂಪೇನ್ ಮಾಡಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. 10 ದಿನ ಕ್ಯಾಂಪೇನ್ ಮಾಡಿದ್ದೀನಿ. ನಾನು ಕ್ಯಾಂಡಿಡೇಟ್ ಆಗ್ಬಿಟ್ಟು ಮಾಡೋದನ್ನ? ಕ್ಯಾಂಡಿಡೇಟ್ ನಾನು ಇಲ್ಲದೇ ಇದ್ರು 10 ದಿನ ಪ್ರಚಾರ ಮಾಡಿಲ್ವ? ಅಲ್ಲಿ ಬಂದು ಹಳ್ಳಿ ಮೇಲೆ ಬಂದಿದ್ದೀನಿ. ನನ್ನ ಕಾರ್ಯಕರ್ತರು ಸಮರ್ಥರು ಕಾರ್ಯಕರ್ತರು ಇದ್ದಾರೆ ಅಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ನಾನೇ ಬಂದು ನಿಲ್ಬೇಕಾಗಿದೆ. ಸಮರ್ಥರಿದ್ದಾರೆ, ಕ್ಯಾಂಡಿಡೇಟ್ ಮಾಡೋಣ. ಸರ್, ಈಗ ಜನತಾ ಪರಿವಾರ ನಾಯಕರೆಲ್ಲ ಸಂಪರ್ಕದಲ್ಲಿದ್ದಾರೆ ಸರ್. ಯಾರು ಚುನಾವಣೆಗೆ ಗುರುತಿಸ್ತೀರಾ ಅಂತ ಎಲ್ಲರೂ? ಜನತಾ ಪರಿವಾರದ ನಾಯಕರು ಅಂತ ಹೇಳಿ ನಮ್ಮ ಪಕ್ಷಕ್ಕೆ ಹಳೇದು ಹಲವಾರು ಜನ ಹೋಗಿದ್ದಾರೆ ಬಂದಿದ್ದಾರೆ, ಅದೆಲ್ಲ ಒಂದು ಭಾಗ. ನನಗೆ ಬೇಕಾಗಿರೋದು ಮುಂದಿನ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಜನತೆಯ ಭಾವನೆಗಳಿಗೆ ಗೌರವ ಕೊಟ್ಟು ಒಳ್ಳೆಯ ಸರ್ಕಾರ ನಡೆಸ್ತಕ್ಕಂಥ ಇವತ್ತು ರಾಜ್ಯದಲ್ಲಿ ಏರಿಸ್ತಾವ್ರಲ್ಲ ಸಾಲದ ಹೊರೆ. ಸಾಲ ಯಾಕೆ ಮಾಡಬಾರ್ದು ಅಂತಾರೆ. ಹೌದು, ಗೊತ್ತೇ, ಸಾಲ ಮಾಡದೆ ಸರ್ಕಾರಗಳು ನಡೆಯಲ್ಲ. ಆದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ, ಮುಂದೆ ಬರೋ ಪರಿಸ್ಥಿತಿ ಏನಾಗಬೇಕು? ಇನ್ನು ಎಷ್ಟು ಸಾವಿರ ಕೋಟಿ ಇವತ್ತು ಕಾಂಟ್ರಾಕ್ಟ್ರ್ ಬಿಲ್ಗಳು ಕೊಡಬೇಕು. ಆಗಿರೋ ಕೆಲಸಗಳಿಗೆ ಬಿಲ್ ಎಷ್ಟು ಕೊಡೋದಿದೆ, ಎಷ್ಟು ಸಾವಿರ ಕೋಟಿ ಇದೆ, ಇದು ಎಲ್ಲ ನೋಡಿದ್ದೇನೆ. ಈಗ ಮತ್ತೇನು ಮಾಡ್ತೀರಿ? ಇನ್ನು 2 ವರ್ಷ ಮಾಡೋಕ್ಕೆ ಹೊರಟಿದ್ದೀರಿ. ಏಕೆಂದರೆ ಮೊನ್ನೆ ಎಲ್ಲೆಲ್ಲೋ ನೆನ್ನೆ ಇಂಡಿಯಾ ಯಾವುದೋ ಒಂದು ಇದರಲ್ಲಿ ಹೇಳೋರಲ್ಲ, ಮುಂದಿನ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ 20 ಸೀಟ್ನ ಟಾರ್ಗೆಟು ಮುಂದಿನ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಹೇಳ್ಕೊಂಡು ಕೂತವರಲ್ಲ. ಅದು ಮಾಡೋಕ್ಕೆ ಏನೇನು ನಡೆಸ್ತಾವ್ರೆ ನೋಡ್ತಾ ಇಲ್ವ? ಈಗ ರಾಜ್ಯನ ಮಾರಾಟ ಮಾಡೋಕ್ಕೆ ಇಟ್ಬಿಟ್ಟವ್ರೆ. ರಾಜ್ಯದ ಜನಗಳ ತೆರಿಗೆ ಹಣನ ದುಂದು ವೆಚ್ಚ ಮಾಡೋದು ಒಂದೇ ಅಲ್ಲ, ಸಾಲದ ಹೊರೆ ಏರಿಸ್ತಾ ಇದ್ದಾರೆ. ಇದನ್ನೆಲ್ಲ ತೀರಿಸಬೇಕಾದ್ರೆ ಒಂದು ಗಟ್ಟಿಮುಟ್ಟ ಸರ್ಕಾರ ತರಬೇಕಲ್ಲ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಹಳೇದನ್ನು ಸರಿಪಡಿಸ್ಕೊಂಡು ಅಂದರೆ ಕೆಲವರು ತಗೊಳಕ್ಕಾಗಲ್ಲ. ಅದು ಭಾಳ ಸ್ಪಷ್ಟವಾಗಿ ಸೆಲೆಕ್ಷನ್ ಮಾಡಿ ಫಿಲ್ಟ್ರ್ ಮಾಡಿ ಯಾರನ್ನು ತಗೊಂಡು ಇಲ್ಲಿ ಈ ರಾಜ್ಯದಲ್ಲಿ ಒಂದು ಒಳ್ಳೆ ಸರ್ಕಾರ ತರಬೇಕು ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅಲ್ಲ, ಇವತ್ತಿನ ರಾಜಕಾರಣ ನೋಡಿದಾಗ JDSನ ಮುಗಿಸ್ತೀನಿ, JDSಯಿಂದ 12 ಜನ ಕರ್ಕೊಂಡು ಹೋಗ್ತೀನಿ, JDS ಕಚೇರಿ ಸಮೇತನೇ JDS ಮುಗಿಸ್ತೀನಿ,
ಇದೆಲ್ಲ ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ನನಗೆ ಗೊತ್ತಿದೆ. ಯಾರನ್ನ ಕರೆದು ಅಯ್ಯೋ ನೋಡು ನೀನು ಮಂತ್ರಿ ಆಗ್ಬಿಡುವೆ, ನೋಡು ಅವ್ರ ಜೊತೆಲಿ ಇದ್ದಾರೆ, ನಾನು 3 ಜನ ಮಂತ್ರಿ ಮಾಡಿದ್ದೀನಿ, ನೀನು ಬಂದುಬಿಟ್ಟಿದ್ರೆ ನೀನು ಮಂತ್ರಿ ಆಗಿವೆ, ಅನ್ಯಾಯ ಮಾಡ್ಕೊಂಬಿಟ್ಟಲ್ಲ, ಈಗಲೂ ಕಾಲ ಮಿಂಚಿಲ್ಲ, 4 ಜನ ಕರ್ಕೊಂಬ, 5 ಜನ ಕರ್ಕೊಂಬ, ಇದೇ ನಡೀತಾ ಇದೆ. ನನಗೆ ವಿಷಯ ಬರಲ್ವಾ ಅವ್ರು ಚರ್ಚೆ ಮಾಡಿದ್ದು? ಚಾಮುಂಡೇಶ್ವರಿ ಕ್ಷೇತ್ರದ ಜನರ ಮೇಲೆ ಪ್ರೀತಿ ಜೊತೆಗೆ ಅಲ್ಲಿನ ಶಾಸಕರ ಮೇಲೆ ಹಂಗೆ ಮುಂದುವರಿತದ ಅಂತ ಯಾವುದು? ನಿಮ್ಮ ನನಗೆ ಶಾಸಕರ ಬಗ್ಗೆ ಚರ್ಚೆ ಮಾಡಿಬಿಡಿ. ಚಾಮುಂಡೇಶ್ವರಿ ಕ್ಷೇತ್ರದ್ದು ಆ ಜನ ನನ್ನನ್ನು ಗುರುತಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಜನ ನನ್ನನ್ನು ಗುರುತಿಸಿದ್ದಾರೆ. ನಮ್ಮಲ್ಲಿ ಸಮರ್ಥತೆಯಿಂದ ಇವತ್ತು ಶಾಸಕರಾಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವ್ರು ಇದ್ದಾರೆ, ಪಕ್ಕದಲ್ಲೇ ಇರ್ತಾರೆ, ಹಿಂದೇನೂ ಇರ್ತಾರೆ, ಮುಂದೇನೂ ಇರ್ತಾರೆ. ತಲೆ ಕೆಡಿಸ್ಕೊತೀರಿ, ಅಲ್ಲಿ ಜನಗಳ ಪ್ರೀತಿ ಕಡಿಮೆ ಆಗಲ್ಲ. ಇವತ್ತು ಸಮರ್ಥವಾಗಿರೋರು ಭಾಳ ಜನ ಇದ್ದಾರೆ. ಬನ್ನಿ